ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಟ್ರಂಪ್ ಅವರನ್ನು ಕೊಲೆ ಮಾಡುವುದಕ್ಕೆ ಪ್ರಯತ್ನವೆಲ್ಲವನ್ನು ಕೂಡ ಮಾಡಲಾಯಿತು. ಇದರ ನಡುವೆ ಟ್ರಂಪ್ ಅವರನ್ನು ಡೆಲಿವರರ್ ಅಂದರೆ ಬಿಡುಗಡೆ ಮಾಡುವಾತನು ಎಂಬುದಾಗಿ ಟೆಲ್ ಅವೀವಲ್ಲಿ ಒಂದು ದೊಡ್ಡ ಬ್ಯಾನರ್ ಅನ್ನು ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಟ್ರಂಪ್ ಅವರಿಗೆ ಸಮಾಧಾನದ ಕುರಿತು ಬಹುಮಾನ ಕೊಡುವುದಕ್ಕೆ ಇಸ್ರೇಲ್ ಸಿದ್ಧವಾಗಿದೆ. ಇದೆಲ್ಲ ಬಹಳ ಮುಖ್ಯವಾದ ಸುದ್ದಿಯಾಗಿ ಬಿಬ್ಲಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದರೂ ಕೂಡ ಬಹಳ ಮುಖ್ಯವಾದಂಥ 3 ವಿಷಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ನಾವು ನೋಡುವ ಪ್ರಕಾರ ಇರಾನ್ ಇಸ್ರೇಲ್ ವಾರ್ ಅಪ್ಡೇಟ್. ಅದರಲ್ಲಿ ನಡೀತಾ ಇರುವಂತಹ ಸಂಭವಗಳನ್ನು ಒಂದಾದ ನಂತರ ಒಂದು ನೋಡುತ್ತಾ ಇದ್ದೇವೆ. ಈಗ ಈ ವಾರ ಎಷ್ಟರ ಮಟ್ಟಿಗೆ ಹೋಗುತ್ತಾ ಇದೆ ಎಂಬುದಾಗಿ ಕೇಳುವುದಾದರೆ, ಒಬ್ಬರು ನನ್ನ ಹತ್ರ ಫೋನಲ್ಲಿ ಮಾತನಾಡುವಾಗ ಕೇಳಿದ್ರು, ಅಣ್ಣ ಈ ರೀತಿಯಾಗಿ ಸಮಾಧಾನದ ವಿಷಯದ ಕುರಿತಾಗಿ ಚರ್ಚೆ ಮಾಡುತ್ತಾ ಇದ್ದಾರಲ್ಲ, ಸಮಾಧಾನ ಬರುತ್ತದಾ ಎಂಬುದಾಗಿ ಕೇಳಿದ್ರು. ಇದು ಒಂದು ಗುಂಪಿನವರ ಮನಸ್ಥಿತಿಯನ್ನು ತೋರಿಸುತ್ತದೆ. ಸಮಾಧಾನದೊಳಗೆ ಬರಬೇಕು, ಸಮಾಧಾನದಲ್ಲಿ ಬರಬೇಕು ಹಾಗೆ ಹೇಳುತ್ತಾ ಇರುತ್ತಾರೆ. ಇನ್ನೊಂದು ಕಡೆ ನೋಡುವುದಾದರೆ, ಯುದ್ಧವು ನಿದರ್ಶನವಾಗಿ ಹೇಳಬೇಕು ಅಂದರೆ ಬಹಳ ದೊಡ್ಡ ವಿಜ್ಞಾನಿಗಳು ಆ ಯುದ್ಧವನ್ನು ಲೆಕ್ಕಾಚಾರ ಮಾಡುವಂತವ್ರು ಹೇಳುವುದೇನೆಂದರೆ, ಆ ಯುದ್ಧ ಮುಂದಿನ ಹಂತ ತಲುಪುತ್ತದೆ ಎಂಬುದಾಗಿ ಡೇಂಜರ್ ಸೈನ್ ಹೇಳಿದ್ದಾರೆ. ನಿಜವಾಗಿಯೂ ಯುದ್ಧ ಎಲ್ಲಿಗೆ ತಲುಪುತ್ತದೆ ಎಂಬುದಾಗಿ ಕೇಳುವುದಾದರೆ, ಇದೆಲ್ಲ ಅನಲೈಸ್ ಮಾಡಿ ನೋಡುವಾಗ ಇದೆಲ್ಲ ದಾಟಿ ಬೈಬಲ್ ಪ್ರಕಾರವಾಗಿ ಎಲ್ಲಿ ಹೋಗುತ್ತದೆ ಅಂದರೆ, ನಾವು ಈಗಾಗಲೇ ಹೇಳಿದ ಪ್ರಕಾರ HK 38-39 ಅಲ್ಲಿಗೆ ಹೋಗುತ್ತದೆ. ಅದರ ಬಹಳ ಮುಖ್ಯವಾದ ಸಂಭವ ಈಗ ನಡೆದಿದೆ. ಏನೆಂದು ಕೇಳುವುದಾದರೆ, ಪಾಕಿಸ್ತಾನದಲ್ಲಿ ಆ ಸಮಾಧಾನ ಕುರಿತಾದ ಚರ್ಚೆ ನಡೆಯಿತು, ನೋಡಿದ್ರ? ಆದರೆ ಅಲ್ಲಿ ಮಾತುಕತೆ ವಿಫಲವಾಗುತ್ತದೆ. ಅಮೆರಿಕದ ಉಪಾಧ್ಯಕ್ಷ ಆದಂತಹ ವ್ಯಾನ್ಸ್ ಅವರು ಮತ್ತೆ ದೇಶಕ್ಕೆ ಹಿಂತಿರುಗುತ್ತಾರೆ. ಟ್ರಂಪ್ ಅವರು ಮಾಡಬೇಕಾಗಿದ್ದಂತಹ ಪಾಕಿಸ್ತಾನ್ ವಿಸಿಟ್ ಕ್ಯಾನ್ಸಲ್ ಆಗುತ್ತದೆ. ಫೋನಲ್ಲೇ ಮಾತಾಡೋಣ ಅಂತ ಹೇಳುತ್ತಾರೆ. ಇದೆಲ್ಲ ಈ ರೀತಿಯಾಗಿ ನಡೆಯುತ್ತಾ ಇರುವಾಗ ದಿಢೀರ್ ಎಂಬುದಾಗಿ ಇರಾನ್ನ ಫಾರಿನ್ ಮಿನಿಸ್ಟರ್ ಏನ್ ಮಾಡ್ತಾರೆ, ರಷ್ಯಾಗೆ ಹೋಗುತ್ತಾರೆ. ಅಲ್ಲಿ ಹೋಗಿ ಪುಟಿನ್ ಅವರೊಂದಿಗೆ ಕೂತು ಮಾತನಾಡುತ್ತಾರೆ. ಅವರು ಅಲ್ಲಿ ಮಾತನಾಡುವಂತ ಮಾತೆ ಬಹಳ ಇಂಪಾರ್ಟೆಂಟ್. ಅವರು ಹೇಳುತ್ತಾರೆ, ನ್ಯೂ ವರ್ಲ್ಡ್ ಆರ್ಡರ್, ಹೊಸ ಆರ್ಡರ್ ಅನ್ನು ರಷ್ಯಾ ಹಾಗೂ ಚೀನಾ ಮುಂದೆ ನಿಂತು ನಡೆಸಬೇಕೆಂಬುದಾಗಿ ಅವರು ಕರೆ ಕೊಡುತ್ತಿದ್ದಾರೆ. ಅಂದ್ರೆ ರಷ್ಯಾ, ಚೀನಾ ಈ ದೇಶಗಳ ನಾಯಕತ್ವದ ಕೆಳಗೆ ಹೊಸ ಜಗತ್ತು ಅಂದರೆ 2030 ಎಂಬುದಾಗಿ ಒಂದು ಕಾರ್ಯವನ್ನು ಫಿಕ್ಸ್ ಮಾಡಿದ್ದಾರೆ. ಹೇಗೆ ಫಸ್ಟ್ ವರ್ಲ್ಡ್ ವಾರ್ ಆದ ನಂತರ ಲೋಕದಲ್ಲಿ ಒಂದು ಬದಲಾವಣೆ ಬಂತು, ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಕೂಡಲೇ ಒಂದು ಬದಲಾವಣೆ, ಅದೇ ರೀತಿ ಯುದ್ಧ ಮುಗಿಯುವಾಗ ಒಂದು ನಾಯಕರಾಗಿ ನಡೆಸುವಂತಹ ಸ್ಥಾನಕ್ಕೆ ರಷ್ಯಾ ಹಾಗೂ ಚೀನಾ ಬರಬೇಕೆಂಬುದಾಗಿ ಅವರು ಕೇಳಿದ್ದಾರೆ. ಎಕ್ಸಾಕ್ಟ್ ಆಗಿ ನೀವು ವಾಕ್ಯದಲ್ಲಿ ನೋಡುವುದಾದ್ರೆ HK 38ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೊ, ನೀನು ಅವುಗಳಿಗೆ ಪಾಲಕನಾಗಿರು ಎಂಬುದಾಗಿ ಇದೆ. ಅದೇ ಮಾತನ್ನು ಈಗ ರಷ್ಯಾವನ್ನು ನೋಡಿ ಹೇಳಿದ್ದಾರೆ. ರಷ್ಯಾ ಈಗ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಹಂತದಲ್ಲಿ ಇದೆ. ನೀವೀಗಾಗಲೇ ನೋಡುವುದಾದ್ರೆ, ನಾವು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೇವೆ, ಇರಾನ್ ವಿರೋಧಿ, ರಷ್ಯಾ ವಿರೋಧಿ ಎಂಬುದಾಗಿ ರಷ್ಯಾ ಹೇಳಿದೆ, ಇಸ್ರೇಲ್ಗೆ ವಿರುದ್ಧವಾಗಿ ಎಂಬುದಾಗಿ ನೋಡಿದ್ವಿ ಅಲ್ವಾ? ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ತನ್ನ ಬಹಳ ಮುಖ್ಯವಾದಂತಹ ಹಡಗನ್ನು ಅಲ್ಲಿ ರಷ್ಯಾ ಕಳುಹಿಸಿದೆ. ಅದೇ ಫಸ್ಟ್ ರಷ್ಯಾ ಹಡಗು ಅಲ್ಲಿ ಕ್ರಾಸ್ ಮಾಡಿ ಬಂದಿದೆ. ಸೊ ಈ ಯುದ್ಧ ಎನ್ನುವಂಥದ್ದು ಬಹಳ ಮೋಸಕರವಾದ ಹಂತವನ್ನು ತಲುಪುತ್ತಾ ಇದೆ, ಅಂದರೆ ಮುಂದಿನ ಹಂತಕ್ಕೆ ತಲುಪುತ್ತಾ ಇದೆ. ಆ ಯುದ್ಧಕ್ಕೆ ಸಿದ್ಧತೆಯ ಕೆಲಸಗಳೆಲ್ಲವೂ ಕೂಡ ಬಹಳ ವೇಗವಾಗಿ ನಡೆಯುತ್ತಾ ಇದೆ. ಸೊ ಯುದ್ಧ ಎನ್ನುವಂಥದ್ದು ನಾವು ನೆನೆಸುವ ಹಾಗೆ ಒಂದು ಸಮಾಧಾನದೊಂದಿಗೆ ಮುಗಿಯುತ್ತದಾ ಅಂದರೆ ಇಲ್ಲ. ನಾನು ಈಗಾಗಲೇ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಿದ್ದೇನೆ, ಒಂದು ಯುದ್ಧದಲ್ಲಿ ಬಹಳ ಅನುಭವಶಾಲಿಯಾಗಿದ್ದು ಹಿರಿಯ ಅಧಿಕಾರಿಯಾಗಿ ರಿಟೈರ್ಡ್ ಆದಂತಹ ಅವರು ತಮ್ಮ ಜಾಲತಾಣದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಈ ಮಾತುಕತೆ ವಿಫಲವಾಗುವುದಾದರೆ, ಈ ಮಾತುಕತೆ ಸೋಲುವುದಾದರೆ ಈ ಯುದ್ಧ ಬಹಳ ಮೋಸಕರವಾದ ಹಂತವನ್ನು ತಲುಪುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಸೊ ನಾವು ಆ ಒಂದು ಹಂತಕ್ಕೆ ಹೋಗುತ್ತಾ ಇದ್ದೇವೆ. ಯುದ್ಧಗಳಾಗುವ ಸುದ್ದಿಯನ್ನು ನೀವು ಕೇಳುವಿರಿ, ಕಳವಳ ಪಡದಂತೆ ಎಚ್ಚರಿಕೆಯಾಗಿರಿ. ಮತ್ತೆ ನಿಮಗೆ ಹೇಳುತ್ತೇವೆ, ಲೋಕ ಯುದ್ಧ ಬರುತ್ತದೆ ಎಂಬುದಾಗಿ ಇದರ ನಡುವೆ ಇರುವಂತಹ ಪರಿಣಾಮಗಳನ್ನು ಹೇಳುತ್ತದೆ. ಆದರೆ ಸತ್ಯವೇದವು ಈ ಯುದ್ಧದ ನಡುವೆ ಇರುವಂತಹ ಸಂರಕ್ಷಣೆಯನ್ನು ಹೇಳುತ್ತದೆ. ಯುದ್ಧ ಬರುತ್ತದೆ, ಭಯಪಡಬೇಡಿ, ದೇವರು ಯುದ್ಧದ ನಡುವೆ ನಿಮ್ಮನ್ನು ನಿಶ್ಚಯವಾಗಿ ಕಾಪಾಡಲಿದ್ದಾರೆ. ನಾವು ಇದರೊಂದಿಗೆ ಇರುವಂತಹ ಇನ್ನೊಂದು ವಿಷಯವನ್ನು ಮಾತನಾಡಲಿದ್ದೇವೆ. IAEA ಎಂಬುದಾಗಿ ಹೇಳುತ್ತಾರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಎಂಬುದಾಗಿ ಹೇಳುತ್ತಾರೆ. ಅವರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ಲೋಕಾದ್ಯಂತ ದೇಶಗಳಲ್ಲಿರುವಂತಹ ಎಲ್ಲಾ ನ್ಯೂಕ್ಲಿಯರ್ ಆಯುಧಗಳನ್ನು ಲೆಕ್ಕ ಮಾಡಿ ಆ ಎಲ್ಲಾ ದೇಶಗಳಿಗೂ ಇವರೇ ಮೇಲ್ವಿಚಾರಕರಾಗಿದ್ದು ನಡೆಸುತ್ತಾರೆ. ಈಗ ಇರಾನ್ ಅವರಿಗೂ ಕೂಡ ಅವರೇ ಫೋರ್ಸ್ ಮಾಡುತ್ತಿದ್ದಾರೆ, ನಿಮ್ಮ ಎನ್ರಿಚ್ಮೆಂಟ್ ಅನ್ನು ನಿಲ್ಲಿಸಿ ಎಂಬುದಾಗಿ. ಈ IAEA ಹೇಳುವಂತಹ ಬಹಳ ಮುಖ್ಯವಾದ ವಿಷಯ ಏನೆಂಬುದಾಗಿ ನೀವು ಗಮನಿಸಿ ನೋಡುವುದಾದರೆ, ಈ ಯುದ್ಧ ಆರಂಭವಾಗುವುದಕ್ಕಿಂತ ಮುಂಚೆ ಅಂದರೆ 2023ರಲ್ಲಿ ಇಸ್ರೇಲ್ ಆರಂಭಿಸುವ ಮುನ್ನ ಲೋಕದ ದೇಶಗಳಲ್ಲಿ ಒಂದು 9 ದೇಶಗಳಲ್ಲಿ ಮಾತ್ರವೇ ನ್ಯೂಕ್ಲಿಯರ್ ಆಯುಧಗಳಿತ್ತು. ಅಂದರೆ ಅಮೆರಿಕದವರ ಹತ್ರ ಇತ್ತು, ರಷ್ಯಾ, ಚೀನಾ, ಇಂಡಿಯಾ, ಪಾಕಿಸ್ತಾನ್, ಆ ರೀತಿಯಾಗಿ ಒಂದು 9 ದೇಶಗಳವರೊಂದಿಗೆ ಇತ್ತು. ಆದರೆ ಈಗ 20 ದೇಶಗಳು ನ್ಯೂಕ್ಲಿಯರ್ ವೆಪನ್ ಅನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಿದ್ದಾರೆ. ಅದು ಎಲ್ಲಿ? ಜಪಾನಿಂದ ಪೋಲ್ಯಾಂಡ್ ವರೆಗೂ, ಅಂದರೆ ಪೂರ್ವದಿಂದ ಪಶ್ಚಿಮದ ತನಕ ಈಗ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಸಿದ್ಧ ಮಾಡುವುದಕ್ಕೆ ಆರಂಭಿಸಿದ್ದಾರೆ. ನ್ಯೂಕ್ಲಿಯರ್ ಗುಂಡನ್ನು ತಯಾರಿಸುವುದಕ್ಕೆ ಆರಂಭಿಸಿದ್ದಾರೆ. ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಬೇರೆ, ಅದನ್ನು ನಾವು ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡುತ್ತೇವೆ, ಯುರೇನಿಯಂ ಎನ್ರಿಚ್ಮೆಂಟ್ ಎಂದು ಹೇಳುತ್ತಾರೆ. ಆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ರೆ ಬರುತ್ತದೆ, ಆದರೆ 2ನೇ ಸಾರಿ ಮಾಡುವಾಗ ಅದನ್ನು ನ್ಯೂಕ್ಲಿಯರ್ ಬಾಂಬ್ ಆಗಿ ಆನಂತರವಾಗಿ ಯೂಸ್ ಮಾಡಬಹುದು. ಈಗ ಆ ರೀತಿಯಾಗಿ 20 ದೇಶಗಳು ಸಿದ್ಧವಾಗಿದೆ. ಯೋಚನೆ ಮಾಡಿ ನೋಡಿ,
ಲೋಕವು ಬಹಳ ಸ್ಪಷ್ಟವಾಗಿ ಸತ್ಯವೇದ ಹೇಳಿದ ಪ್ರಕಾರ ಈ ಲೋಕವು ಬೆಂಕಿಗೆ ನೇರವಾಗಿ ಇಡಲ್ಪಟ್ಟಿದೆ. ನಾವು ಗ್ಲೋಬಲ್ ವಾರ್ಮಿಂಗ್ ಇಂದ ಈ ಭೂಮಿ ಸುಟ್ಟು ಹೋಗುತ್ತದೆ ಎಂಬುದಾಗಿ ಅಂದುಕೊಂಡಿದ್ವಿ. ಅದನ್ನು ಮೀರಿ ದೇವರು ನ್ಯಾಯ ತೀರಿಸುವಾಗ ಸುಟ್ಟು ಹೋಗುತ್ತದೆ. ಇದೆಲ್ಲ ಸತ್ಯವೇ, ಇದೆಲ್ಲ ದೇವರು ಯೂಸ್ ಮಾಡುವಂಥದ್ದು. ಆದರೆ ಈಗ ಈ ನ್ಯೂಕ್ಲಿಯರ್ ವೆಪನ್ಸ್ ಮಾತ್ರವೇ ಭೂಮಿಯನ್ನು ಅಳಿಸುವುದಕ್ಕೆ ಸಾಕಾದಷ್ಟಾಗಿದೆ. ನೋಹನ ಕಾಲದಲ್ಲಿ ನೀರಿನಿಂದ ನಾಶವಾಗುತ್ತದೆ ಅಂತ ಹೇಳಿದ್ರು. ಅವತ್ತು ನ್ಯೂಕ್ಲಿಯರ್ ವೆಪನ್ಸ್ ಇರಲಿಲ್ಲ. ಆದರೆ ಕಡೆಯ ಕಾಲದಲ್ಲಿ ಭೂಮಿ ಸುಟ್ಟು ಹೋಗುತ್ತದೆ ಅಂತ ಹೇಳಿದ್ದಾರೆ. ಈಗ ನೀರಿಗಿಂತಲೂ ಕೂಡ ಉರಿಯುವುದಕ್ಕೆ ಅಧಿಕವಾದಂತ ಅವಕಾಶವಿದೆ. ಇದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡುವರಾಗೋಣ. ಈಗ ಯುರೋಪಿಯನ್ ಯೂನಿಯನ್, ನಾವು ಹೇಳುವಂತ ಮುಂದಿನ ಶಕ್ತಿಶಾಲಿ ರಾಷ್ಟ್ರ. ಈ ಯುದ್ಧ ಮುಗಿದು ಒಂದು ಶಕ್ತಿಶಾಲಿ ರಾಷ್ಟ್ರ ಹೇಳಬೇಕು ಅಲ್ವಾ? ಆ ಶಕ್ತಿಶಾಲಿ ರಾಷ್ಟ್ರವಾಗಿ ಯುರೋಪಿಯನ್ ಯೂನಿಯನ್ ಬರುತ್ತದೆ. ಅಲ್ಲಿಂದ ಬರುವಂತ ಕಡೆಯ ಸರ್ವಾಧಿಕಾರಿಯ ಅಂತ್ಯಕ್ರಿಸ್ತನೇ ಆಗಿರುತ್ತಾನೆ ಎಂಬುದಾಗಿ ನಾವು ನೋಡಿದ್ವಿ. ಅಂದರೆ ಸತ್ಯವೇದದಿಂದ ನೋಡಿದ್ದೇವೆ. ಈಗ ಅದಕ್ಕಾಗಿರುವಂತ ಸಿದ್ಧತೆ ಕಾರ್ಯಗಳು ನಡೆಯುತ್ತಾ ಇದೆ. ಫ್ರೆಂಚ್ ದೇಶದ ಅಧ್ಯಕ್ಷರು ಅಂದರೆ ಮ್ಯಾಕ್ರಾನ್ ಅವರು ಇದ್ದಾರೆ. ಅವರು ಒಂದು ಬಹಳ ಮುಖ್ಯವಾದಂತಹ ಆದರೆ ಆಪತ್ತುಕರವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳುತ್ತಿದ್ದಾರೆ ಅಂದ್ರೆ, ಚರಿತ್ರೆಯಲ್ಲಿಯೇ ಈ ರೀತಿಯಾದಂತಹ ಒಂದು ಕಾಲಘಟ್ಟ ಯಾವತ್ತೂ ಬಂದಿಲ್ಲ. ಆ ರೀತಿ ಹೇಳಿ ಒಂದು ಉದಾಹರಣೆ ಹೇಳುತ್ತಾರೆ. ಯುರೋಪ್ ಖಂಡಕ್ಕೆ ವಿರುದ್ಧವಾಗಿ ರಷ್ಯಾ, ಅಮೆರಿಕ, ಚೀನಾ ಎದುರಾಗಿ ನಿಂತಿದೆ. ಆ ಒಂದು ಪರಿಸ್ಥಿತಿಯಲ್ಲೇ ಈಗ ಯುರೋಪ್ ಇದೆ. ಅಂದ್ರೆ ನ್ಯಾಟೋ ದೇಶಗಳಿಂದ ಅಮೆರಿಕ ಹಿಂದೆ ಸರಿಯುತ್ತದೆ. ಅವರು ನಿಮ್ಮ ಸಂರಕ್ಷಣೆಯನ್ನು ನೀವೇ ನೋಡಿಕೊಳ್ಳಿ ಎಂಬುದಾಗಿ ಯುರೋಪ್ನವರಿಗೆ ಹೇಳಿದ್ದಾರೆ. ಸೊ ಯುರೋಪ್ನವರು ಈ ರೀತಿಯಾದಂತಹ ಕಾರ್ಯಗಳಿಂದ ಕಾಪಾಡಿಕೊಳ್ಳುವುದಕ್ಕೆ ಸೈನ್ಯವನ್ನು ರೂಪಿಸಿದ್ದಾರೆ. ಅವರು ಈಗ ಆ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿ ಈಗ ಸೈನ್ಯಕ್ಕೆ ಅಧಿಕವಾದಂತಹ ಹಣ ವೆಚ್ಚ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿದ್ವಿ. ಹಾಗಾಗಿ ಒಂದು ಮಾತನ್ನು ಹೇಳುತ್ತೇವೆ. ಪ್ರಕಟಣೆ 13:1 ವಾಕ್ಯ ಹೇಳುತ್ತದೆ, ಸಮುದ್ರದಿಂದ ಒಂದು ಮೃಗ ಏರಿ ಬಂತು ಎಂಬುದಾಗಿ ನೋಡುತ್ತೇವೆ, ದ ರೈಸಿಂಗ್ ಬೀಸ್ಟ್. ಹಾಗಾದ್ರೆ ಯುರೋಪ್ ಯೂನಿಯನ್ ಏರಿ ಬರುತ್ತಾ ಇದೆ ನೋಡಿ. ಇದುವರೆಗೂ ಅಮೆರಿಕವನ್ನು ನಂಬಿದಂತ ಯುರೋಪು ಕಳೆದ 3 ತಿಂಗಳಲ್ಲಿ ಬೇರೆ ರೂಟಿಗೆ ಹೋಗಿದೆ. ಎಷ್ಟರ ಮಟ್ಟಿಗೆ ಹೋಗಿದೆ ಎಂಬುದಾಗಿ ಕೇಳುವುದಾದರೆ, ಈಗ ಲೋಕದಲ್ಲಿಯೇ ಶಕ್ತಿಶಾಲಿ ರಾಷ್ಟ್ರವಾಗುವುದಕ್ಕೆ ಎಲ್ಲಾ ಸೈನ್ಯವನ್ನು ಕೂಡ ಸಿದ್ಧ ಮಾಡಿಕೊಂಡಿರುವಂತಹ ಹಂತದಲ್ಲಿದ್ದಾರೆ. ಚೆನ್ನಾಗಿ ಗಮನಿಸಿರಿ, ಅವರು ಅನೌನ್ಸ್ ಮಾಡಿದ್ದಾರೆ, ಯುರೋಪ್ಗೆ ಎದುರಾಗಿ ಚೀನಾ, ರಷ್ಯಾ ಹಾಗೆ ಅಮೆರಿಕ 3 ದೇಶಗಳು ಎದುರಾಗಿ ನಿಂತಿದೆ. ಸೊ ನಮ್ಮ ಸಂರಕ್ಷಣೆಯನ್ನು ನಾವೇ ನೋಡಿಕೊಳ್ಳುವ ಹಂತಕ್ಕೆ ಬಂದಿದ್ದೇವೆ. ಸೊ ಇವರು ಶಕ್ತಿಶಾಲಿ ರಾಷ್ಟ್ರವಾಗಿ ಏಳುವಂತ ಹಂತಕ್ಕೆ ಬಂದಿದ್ದಾರೆ. ಮತ್ತೆ ಈಗ ಯುರೋಪ್ ಮೇಲೆ ಏಳುತ್ತಾ ಇದೆ. ಯೇಸು ಕ್ರಿಸ್ತನ ನಂತರ ನೋಡುವುದಾದರೆ ಚರಿತ್ರೆಯಲ್ಲಿ ಸಂಪೂರ್ಣವಾಗಿ ಯುರೋಪೇ ಅಧಿಕಾರದಲ್ಲಿ ಇದ್ದದ್ದು. ಯುರೋಪ್ ಸಾಮ್ರಾಜ್ಯಗಳೇ ಮೇಲೆ ಎದ್ದು ಬಂದದ್ದು. ಈಗ ಮತ್ತೆ ಯುರೋಪ್ ಏಳುತ್ತಾ ಇದೆ. ದೇವರು ಹೇಳಿದ ಪ್ರಕಾರ ಆ ರೈಸಿಂಗ್ ಬೀಸ್ಟ್, ಏರಿ ಬರುವಂತ ಮೃಗ, ಬಹಳ ಸ್ಪಷ್ಟವಾಗಿ ಒಂದು ಕಾರ್ಯ ನಡೆಯುತ್ತಾ ಇದೆ. ಕಡೆಯದಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಅದರ ಮುಂದುವರೆದ ಭಾಗವನ್ನು ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ದೇವರು ಹೇಳಿದಂತಹ ಗುರುತುಗಳಲ್ಲಿ ಯುದ್ಧಗಳಾಗೋ ಸುದ್ದಿಯೊಂದಿಗೆ ಬರಗಾಲವೂ ಕೂಡ ಇದೆ ಅಲ್ವಾ? ಈ ಕ್ಷಾಮದ ಕುರಿತಾಗಿ ನೋಡುವಾಗ ನಾವು ಸ್ವೀಡನ್ ಕುರಿತಾಗಿ ನೋಡಿದ್ವಿ. 8 ಕೋಟಿ ಜನ ಸ್ವೀಡನ್ ಅಲ್ಲಿ ಬರಗಾಲದಲ್ಲಿದ್ದಾರೆ ಎಂಬುದಾಗಿ. 2026ರಲ್ಲಿ WFP ಎಂಬುದಾಗಿ ಹೇಳುವಂತ ವರ್ಲ್ಡ್ ಫುಡ್ ಪ್ರೋಗ್ರಾಮ್ 2026ರ ಈ 3 ತಿಂಗಳ ಸಮೀಕ್ಷೆಯನ್ನು ಅವರು ಕೊಡುತ್ತಾರೆ. ಅದರಲ್ಲಿ ಅವ್ರು ಏನು ಹೇಳುತ್ತಾರೆ ಅಂದ್ರೆ, 316 ಮಿಲಿಯನ್, ಅಂದ್ರೆ ನಮಗೆ ಅರ್ಥವಾಗುವ ಪ್ರಕಾರ ಹೇಳಬೇಕು ಅಂದ್ರೆ 31 ಕೋಟಿ ಜನರು ಈಗಾಗಲೇ ದೊಡ್ಡ ಕ್ಷಾಮದಲ್ಲಿ ಇದ್ದಾರೆ. ಈ ಒಂದು ಇರಾನ್ US ವಾರ್ನಲ್ಲಿ ಮಾತ್ರವೇ 4.25 ಕೋಟಿ ಜನ 2026ನೇ ವರ್ಷದ ಅಂತ್ಯದಲ್ಲಿ ನೀವು ನೋಡುವುದಾದರೆ ಹೆಚ್ಚು ಕಮ್ಮಿ ಈ ಲೆಕ್ಕವನ್ನು ಕೂಡ ಸೇರಿ ಅವರು ಹೇಳುತ್ತಾರೆ, ಹೆಚ್ಚು ಕಮ್ಮಿ 35ರಿಂದ 40 ಕೋಟಿ ಜನರು ಬರಗಾಲದಲ್ಲಿ ಇರುತ್ತಾರೆ ಎಂಬುದಾಗಿ ಹೇಳುತ್ತಿದ್ದಾರೆ. ಈ ಬರಗಾಲ ಉಚ್ಚಘಟ್ಟವನ್ನು ತಲುಪುತ್ತಾ ಇದೆ. ನಮ್ಮ ಪ್ರಕಾರವಾಗಿ ನಾವೇನೆಂದುಕೊಂಡಿದ್ದೇವೆ ಅಂದರೆ, ನಮಗೆ ಗ್ಯಾಸ್ ಇಲ್ಲ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ನಮಗೆ ಆಯಿಲ್ ಬರುತ್ತಾ ಇಲ್ಲ ಎಂಬುದಾಗಿ ಮಾತ್ರ ಅಂದುಕೊಂಡಿದ್ದೇವೆ. ಇಲ್ಲ, ಇದರ ಹಿಂದೆ ಇನ್ನು ಮರೆಮುಖವಾಗಿ ಅನೇಕ ಪರಿಣಾಮಗಳು ಉಂಟಾಗಿದೆ. ಒಂದು ಕಡೆ ನಮಗೆ LPG ಬರಲಿಲ್ಲ, ಅಂದರೆ ಗ್ಯಾಸ್ ಇಲ್ಲ. ಅದರೊಂದಿಗೆ ಕ್ರೂಡ್ ಆಯಿಲ್ ಅಂದರೆ ಈ ಫ್ಯೂಯಲ್ ಸಮಸ್ಯೆ ನಮಗಿದೆ. ಅಷ್ಟು ಮಾತ್ರವಲ್ಲದೆ ಫರ್ಟಿಲೈಸರ್ಸ್ ಅಂದರೆ ರಾಸಾಯನಿಕ ಗೊಬ್ಬರಗಳು ಕೂಡ ಬರದಂತೆ ತಡೆ ಹಿಡಿಯಲಾಗಿದೆ. ಆ ಒಂದು ಮಾರ್ಗದ ಮೂಲಕವಾಗಿ ಲೋಕಕ್ಕೆ ಬೇಕಾದಂತ 30% ಫರ್ಟಿಲೈಸರ್ಸ್ ಬರುತ್ತದೆ. ನಾವು ಸಾಮಾನ್ಯವಾಗಿ LPG ಕ್ರೂಡ್ ಆಯಿಲ್ ಅನ್ನೇ ಕಾನ್ಸಂಟ್ರೇಟ್ ಮಾಡುತ್ತಾ ಇದ್ದೇವೆ, 20% ಬರುತ್ತದೆ. ಅದನ್ನು ತಡೆದು ನಿಲ್ಲಿಸುತ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕಿಂತ ಹೆಚ್ಚಾಗಿ ಫರ್ಟಿಲೈಸರ್ಸ್ ಬರುತ್ತದೆ. ಒಂದು ಸಮೀಕ್ಷೆ ಹೇಳುತ್ತದೆ, ಒಂದು ದಿನ ಫರ್ಟಿಲೈಸರ್ಸ್ ಬರುವಂತದ್ದು ತಡೆ ಹಿಡಿಯಲಾಯಿತು ಅಂದ್ರೆ ಅದರ ಪರಿಣಾಮವು 1 ವಾರದಷ್ಟರ ಮಟ್ಟಿಗೆ ಇರುತ್ತದೆ. ಯಾಕಂದ್ರೆ ಆ ಫರ್ಟಿಲೈಸರ್ಸ್ ಬಂದು ಲೋಕದ ಎಲ್ಲಾ ಕಡೆ ವಿಸ್ತರಣೆ ಆಗಬೇಕು. ಯಾವ ದೇಶವಾಗಿದ್ದರೂ ಕೂಡ ಎಲ್ಲಾ ದೇಶಗಳಲ್ಲೂ ವಿಸ್ತರಣೆ ಆಗಬೇಕು. ಈಗ ಉದಾಹರಣೆಗೆ ಮುಂಬೈಗೆ ಬಂತು ಅಂತ ಇಟ್ಕೊಳ್ಳಿ, ಮುಂಬೈಯಿಂದ ಎಲ್ಲಾ ಕಡೆ ವಿಸ್ತರಣೆ ಆಗಬೇಕು. ಒಂದು ದಿನ ಬಾಂಬೆಗೆ ಅದು ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬಂತು ಅಂದ್ರೆ ಅದು ಹೋಗಿ ತಲುಪುವುದಕ್ಕೆ 1 ವಾರ ಆಗುತ್ತದಂತೆ. ಅಷ್ಟರ ಮಟ್ಟಿಗೆ ಪರಿಣಾಮ ಉಂಟಾಗುತ್ತದಂತೆ. ಸೊ ಈ ರೀತಿಯಾಗಿ ಫರ್ಟಿಲೈಸರ್ಸ್ ಇದರ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಉಂಟಾಗುತ್ತದೆ. ಕ್ಷಾಮವು ಉಚ್ಚಘಟ್ಟವನ್ನು ತಲುಪುತ್ತಾ ಇದೆ. ಹೆಚ್ಚು ಕಮ್ಮಿ 40 ಕೋಟಿ ಜನರು ಈ ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿ ಹೇಳುತ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಕುವೈತಲ್ಲಿ, ಕತಾರಲ್ಲಿ, ದುಬೈಯಲ್ಲಿ ಆಯಿಲ್ ರಿಫೈನರಿಯನ್ನು ತಾಕುದ್ರಲ್ವಾ, ಅದರ ಪರಿಣಾಮವಾಗಿ ಇನ್ಮುಂದೆ ಅದನ್ನು ಸರಿಪಡಿಸಿದ್ರು ಕೂಡ ಅದು ಸುಧಾರಿಸಿಕೊಳ್ಳುವುದಕ್ಕೆ ಅನೇಕ ವರ್ಷಗಳಾಗುತ್ತದೆ. ಅದು ಯಥಾ ಪ್ರಕಾರ ಆಗುವುದಕ್ಕೆ.
ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರವಾಗಿ ಕ್ಷಾಮವು ಉಚ್ಚಘಟ್ಟವನ್ನು ತಲುಪುತ್ತಾ ಇದೆ. ಒಂದು ಕಡೆ ಯುದ್ಧ ಯೆಹೆಜ್ಕೇಲದಲ್ಲಿ ಹೇಳಲ್ಪಟ್ಟ ಕಡೆಯ ಹಂತಕ್ಕೆ ಬಂದಿದೆ. ಒಂದು ಕಡೆ ರೈಸಿಂಗ್ ಬೀಸ್ಟ್, ಇನ್ನೊಂದು ಸಾಮ್ರಾಜ್ಯ ಏಳುತ್ತಾ ಇದೆ. ಇನ್ನೊಂದು ಕಡೆ ಕ್ಷಾಮ, ದೊಡ್ಡ ಮಟ್ಟಿಗೆ ಕ್ಷಾಮವು ಎಲ್ಲ ಕಡೆ ತಲೆ ಎತ್ತುತ್ತಾ ಇದೆ. ಇದರ ನಡುವೆ ನಾವು ಇದ್ದೇವೆ. ಆದರೆ ಒಂದು ಗುಂಪು, ಅದರಲ್ಲೂ ಸಭೆ ಹೇಗೆ ಇದೆ ಎಂದು ಕೇಳುವುದಾದರೆ, ಮತ್ತಾಯಿ 24:39 ಹೇಳಿರೋ ಪ್ರಕಾರ, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ. ಲೋಕದವರಿಗಿರುವಂತ ಭಯ ಕೂಡ ಸಭೆಗೆ ಇಲ್ಲ. ಯೇಸು ಬರಲಿದ್ದಾರೆ. ಅದಕ್ಕೂ ಮುಂಚೆ ಹೇಳಿದಂತ ಗುರುತುಗಳು ನಡೆಯುತ್ತಾ ಇದೆ. ನಾವು ಸಿದ್ಧವಾಗಬೇಕು. ಹೇಗೆ ಕೊರೋನಾದಲ್ಲಿ ಯಾವುದೇ ಒಂದು ಅವೇರ್ನೆಸ್ ಇಲ್ಲದೆ 2019ರಲ್ಲಿ ಡಿಸೆಂಬರ್ ಅಲ್ಲೇ ಕೊರೋನಾ ಆರಂಭವಾಯಿತು. ಆದರೆ 2020 ಮಾರ್ಚ್ ತನಕ ಸಭೆಗೆ ಏನು ಕೂಡ ಗೊತ್ತಿಲ್ಲ. ಬಹಳ ಕ್ಯಾಶುವಲ್ ಆಗಿ ಇತ್ತು. ಲಾಕ್ಡೌನ್ ಹಾಕಿದ ನಂತರವಾಗಿ ಅವರು ಆ ನಂತರ ಫಂಕ್ ಆಗಿ ಕೂತ್ಕೊಂಡ್ರು. ನಾವು ಈಗಲೂ ಹೇಳುತ್ತಾ ಇದ್ದೇವೆ, ಎಚ್ಚರಿಕೆ ಕೊಡುತ್ತಾ ಇದ್ದೇವೆ. ದೇವರು ಹೇಳಿದ ಗುರುತುಗಳು ನಡೆಯುತ್ತಾ ಇದೆ. ಇದು ಸಿದ್ಧವಾಗುವಂತಹ ಕಾಲ, ಪ್ರಾರ್ಥನೆ ಮಾಡುವಂತಹ ಕಾಲ, ಕರ್ತನೊಂದಿಗೆ ಸಮಾಧಾನವಾಗುವಂತಹ ಕಾಲ, ದೇವರೊಂದಿಗೆ ಸಂಚರಿಸುವಂತಹ ಕಾಲ. ನಮಗೆ ಇನ್ನೂ ಸಾವಕಾಶವಿಲ್ಲ. ದೇವರ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.